ಬೇಕು ಬೇಕು ಅಂತ ಪರಿತಪಿಸಿದ್ರು ಕೂಡ ಮನೆ ಊಟ ಸಿಗ್ಲಿಲ್ಲ. ಮತ್ತೊಂದು ಕಡೆ ವರ್ಕೌಟ್ ಮಾಡ್ತಾ ಇದ್ದಂತ ನಟ ದರ್ಶನ್ ಹೊರಗಡೆ, ಒಳಗಡೆ ವರ್ಕೌಟ್ ಇಲ್ಲ, ವಾಕಿಂಗ್ಗೆ ಅವಕಾಶವೂ ಇಲ್ಲ, ಯಾರ ಜೊತೆ ಮಾತಾಡೋಕ್ಕೂ ಅವಕಾಶ ಕೊಡ್ತಿಲ್ಲ, ಹಾಗಾಗಿ ಸೊರಗು ಹೋಗಿದ್ದಾರೆ ಅಂತ. ಒಳಗಡೆ ಇದ್ರೆ ವರ್ಕೌಟ್ ಮಾಡ್ಲಿಲ್ವಲ್ಲ, ಅದರಿಂದ ಏನಾದ್ರೂ ಸಮಸ್ಯೆ ಆಗುತ್ತಾ ನಟ ದರ್ಶನ್ಗೆ ಅನ್ನೋದು ಬಹುತೇಕರ ಪ್ರಶ್ನೆ. ಪೊರಕಿ ತೂಕ ಕಡಿಮೆ ಆಗೋದಕ್ಕೆ ಕಾರಣ ಏನು ಅನ್ನೋದು. ಜೈಲಲ್ಲಿ ದಾಸನ ಫಿಟ್ನೆಸ್ಗೆ ತೊಂದರೆ ಆಗ್ತಾ ಇದೆಯಾ, ಆಗಬಹುದಾ ಹೊರಗಡೆ ಬಂದ ಮೇಲೂ ಕೂಡ? ದರ್ಶನ್ ಫಿಟ್ನೆಸ್ ಬಗ್ಗೆ ಹೇಗೆ ಕಾಳಜಿ ಮಾಡ್ತಿದ್ದಾರೆ, ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಈ ಕುರಿತು ಜಿಮ್ ರವಿ ಅವರು ರಿಪಬ್ಲಿಕ್ ಅಣ್ಣ ಜೊತೆ ಮಾತನಾಡಿದ್ರು. ಸಹಜವಾಗಿ ವರ್ಕೌಟ್ ಮಾಡ್ತಿದ್ದವರು ಆಲ್ ಆಫ್ ಅ ಸಡನ್ ವರ್ಕೌಟ್ ನಿಲ್ಲಿಸ್ಬಿಟ್ರೆ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು, ಅದರಿಂದ ಆಗುವಂತಹ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆ. ಆ ಎಲ್ಲದರ ಕುರಿತು ಜಿಮ್ ರವಿ ರಿಪಬ್ಲಿಕ್ ಅಣ್ಣ ಜೊತೆ ಮಾತನಾಡಿದ್ದಾರೆ. ಚಲನಚಿತ್ರ ನಟ ದರ್ಶನ್ ಅವರು ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆದರೆ ದರ್ಶನ್ ಜೈಲಿನಲ್ಲಿ ದಿನ ಕಳೆದಂತೆ ಅವರ ತೂಕ ಕಡಿಮೆ ಆಗ್ತಾ ಇದೆ. ಹಾಗಾದರೆ ದರ್ಶನ್ ಅವರ ಈ ಒಂದು ತೂಕ ಕಡಿಮೆ ಆಗಲಿಕ್ಕೆ ಏನು ಕಾರಣ? ಅದಲ್ಲದೆ ದರ್ಶನ್ ಅವರು ಬಾಡಿ ಬಿಲ್ಡನ್ನು ಮಾಡ್ತಾ ಇದ್ರು. ಇವರು ಬಾಡಿ ಬಿಲ್ಡನ್ನು ನಿಲ್ಲಿಸಿದ ನಂತರ ಅವ್ರಿಗೇನಾದರೂ ಅಂದರೆ ದೇಹದ ತೂಕ ಕಡಿಮೆ ಆಗುತ್ತಾ? ಇಂಥ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ಈ ವಿಚಾರದ ಬಗ್ಗೆ ಸ್ವತಃ ಬಾಡಿ ಬಿಲ್ಡರ್ ಆದಂಥ ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡರ್ ಆದಂತಹ ಜಿಮ್ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಾಕಷ್ಟು ಪದಕಗಳ ವಿಜೇತರಾಗಿದ್ದಾರೆ, ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಅವರು ತೂಕ ಕಡಿಮೆ ಆಗ್ತಾ ಇದೆ. ಏನು ರೀಸನ್ ಸರ್ ಫಸ್ಟ್ ಇದಕ್ಕೆ? ಇಷ್ಟು ವರ್ಷ ಮನೆ ಊಟ ಮಾಡಿರ್ತಾರೆ, ಪ್ರಾಪರಾಗಿ ವರ್ಕೌಟ್ ಮಾಡಿರ್ತಾರೆ, ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡಿರ್ತಾರೆ. ಜಿಮ್ಗೆ ಮಾಡುವಾಗ ಏನು ತಿನ್ನಬೇಕು ಅಂತ ಅವ್ರದ್ದೇ ರೀತಿಯಾದಂಥ ಒಂದು ಆಹಾರ ಪದ್ಧತಿ ಇರ್ತದೆ. ಪ್ರತಿಯೊಬ್ಬರಿಗೂ ವ್ಯಾಯಾಮ ಮಾಡೋಕ್ಕೆ ಹೋದಾಗ ಈಗ ನನ್ನ ಆಹಾರ ಪದ್ಧತಿನೇ ಬೇರೆ, ಸೊ ಅವರ ಆಹಾರ ಪದ್ಧತಿನೇ ಬೇರೆ. ಸೊ ಅದೆಲ್ಲ ಮಿಸ್ ಮಾಡ್ಕೊಂಡಾಗ ಏನಾಗುತ್ತೆ, ಬಾಡಿಲಿ ಏರುಪೇರು ಆಗೋದು ಸಹಜ ಆಗಿರ್ತದೆ. ಬಟ್ ಅದರಿಂದ ಏನು ತೊಂದರೆ ಆಗೋದು, ಸೈಡ್ ಎಫೆಕ್ಟ್ ಯಾವುದೂ ಇರಲ್ಲ. ಮತ್ತು ಅದೇ ಆಹಾರ ತಿಂದು ಅವರು ಅಂದ್ಕೊಂಡಿರೋ ವ್ಯಾಯಾಮ ಮಾಡಿದಾಗ ಆಟೋಮೆಟಿಕ್ಲಿ ರೈಸ್ ಆಗುತ್ತೆ. ಜೊತೆಗೆ ದರ್ಶನ್ ಸಾರ್ ಏನಾಗಿದ್ದಾರೆ, ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಸುಮಾರು 30 ವರ್ಷದಿಂದ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿದ್ದಂಗೆ. ಸೊ ಅವರಿಗೆ ಒಂದು 6 ತಿಂಗಳು ವರ್ಕೌಟ್ ಮಾಡಲಿಲ್ಲ ಅಂದರೂ ನಡೀತದೆ, ಏನೂ ತೊಂದರೆ ಆಗಲ್ಲ. ಮತ್ತು ಅವ್ರು ಬಂದು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡು ತನ್ನದೇ ಆದಂಥ ಒಂದು ಜಿಮ್ ಟೈಮಿಂಗ್ಸ್ ಇರ್ತದೆ. ಅದನ್ನು ಮಾಡಿದಾಗ ಖಂಡಿತ ವಾಪಸ್ಸು ಬಾಡಿ ಬರ್ತದೆ. ಈಗ ವರ್ಕೌಟ್ ಸಡನ್ನಾಗಿ ನಿಲ್ಲಿಸಿದಾರಲ್ವ ಸರ್, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಥವಾ ಹೇಗೆ ಅಂತ ಸರ್? ಸರ್, ಖಂಡಿತ ವರ್ಕೌಟ್ ಬಿಟ್ಟ ತಕ್ಷಣ ಸೈಡ್ ಎಫೆಕ್ಟ್ ಆಗಲ್ಲ. ಅದು ಬಾಡಿಗೆ ರೆಸ್ಟ್ ಸಿಗುತ್ತೆ. ಜೊತೆಗೇನಾಗುತ್ತೆ, ಸರಿಯಾಗಿ ನಿದ್ದೆ ಇರಲ್ಲ, ಯೋಚನೆ ಇರ್ತದೆ, ಹಲವು ಕಾರಣಗಳಿರ್ಬೋದು. ಬಟ್ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ ವರ್ಕೌಟ್ ಬಿಟ್ಟರೆ. ಇವಾಗ ವರ್ಕೌಟ್ ಬಿಟ್ಟಿರೋದ್ರಿಂದ 45 ಡೇಸ್ ಬಿಟ್ಟರೆ ಏನೂ ತೊಂದರೆ ಆಗಲ್ಲ. ಈಗ ನಾನು ಬೇಕಾರಾಗ್ಬೋದು. ಈಗ 30-35 ವರ್ಷ ಮಾಡಿಬಿಟ್ಟು ಒಂದು 6 ತಿಂಗಳು ವರ್ಕೌಟ್ ಬಿಟ್ಬಿಟ್ರೆ ಏನೂ ಆಗಲ್ಲ. ಮತ್ತು 6 ತಿಂಗಳ ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಒಂದು 3 ಮಂತ್ಸ್ ಒಳಗಡೆ ಮತ್ತೆ ಬಾಡಿ ರಿಕವರಿ ಆಗುತ್ತೆ, ಏನು ತೊಂದರೆ ಇಲ್ಲ. ಈಗ ಅವ್ರದ್ದು ಆಹಾರ ಪದ್ಧತಿಯಲ್ಲಿ ಜೈಲಲ್ಲಿ ಕೊಡ್ತಾ ಇರುವಂಥ ಊಟದಿಂದನೇ ಅವ್ರ ದೇಹವನ್ನು ಕಾಪಾಡ್ಕೊಳ್ಬೋದಾ ಅಂತ ಸರ್ ನಿಮ್ಮ ಪ್ರಕಾರ? ಸರ್, ಈಗ ಏನಾಗಿದೆ ಅಂದರೆ, ದರ್ಶನ್ ಸಾರ್ ಏನಾಗಿದ್ದಾರೆ ಅಂದರೆ, ಅವರೊಬ್ಬ ಬಾಡಿ ಬಿಲ್ಡರ್ ಅಲ್ಲದೆ ಜೊತೆಗೆ ಅವರೊಬ್ಬ ಕೋಚ್ ಅಂದರೆ ತಪ್ಪಾಗಲಾರ್ದು. ಅವ್ರಿಗೆ ಅಷ್ಟು ನಾಲೆಡ್ಜ್ ಇದೆ. ಬಾಡಿ ಬಿಲ್ಡಿಂಗ್ ಬಗ್ಗೆ ಆಗ್ಬೋದು, ದೇಹ ಬೆಳೆಸೋದ್ರ ಬಗ್ಗೆ ಆಗ್ಬೋದು, ತೂಕನ ಕಡಿಮೆ ಮಾಡ್ಕೊಳ್ಳೋದಾಗ್ಬೋದು, ತೂಕ ಜಾಸ್ತಿ ಮಾಡ್ಕೊಳ್ಳೋದಾಗ್ಬೋದು. ಈಗ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಶೇಡ್ ಇರ್ತದೆ ಅವ್ರಿಗೆ. ಆ ಶೇಡಿಗೆ ತಕ್ಕಂಗೆ ಅವ್ರು ರೆಡಿ ಆಗ್ತಾರೆ. ಅವ್ರ ಬಾಡಿನ ಅವ್ರು ಚೇಂಜ್ ಮಾಡ್ಕೋತಾರೆ. ಒಂದು ಬಾಡಿಲಿ ತುಂಬ ದಪ್ಪ ಕಾಣಬೇಕಾದ್ರೆ ಬಾಡಿ ವೇಟ್ ಜಾಸ್ತಿ ಮಾಡ್ಕೋತಾರೆ. ಒಂದು ಸಿನಿಮಾದಲ್ಲಿ ಸ್ಮಾರ್ಟಾಗಿ ಕಾಣಬೇಕು, ಚಿಕ್ಕದಾಗ ಒಂದು ಯಂಗ್ಸ್ಟರ್ ಥರ ಕಾಣಬೇಕು ಅಂದಾಗ ಬಾಡಿ ವೇಟ್ನ ಕಡಿಮೆ ಮಾಡ್ಕೋತಾರೆ. ಆವಾಗ ಏನಾಗುತ್ತೆ, ಅವ್ರಿಗೆ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಬಾಡಿ ಸೆಟ್ ಆಗಿದೆ ಅವ್ರಿಗೆ. ಯಾವ ಥರ ಊಟ ತಿನ್ನಬೇಕು, ಯಾವ ಥರ ಊಟ ನಾವು ತೊಗೊಂಡ್ರೆ ಸಣ್ಣ ಆಗ್ತೀವಿ, ಯಾವ ಥರ ಊಟ ತೊಗೊಂಡ್ರೆ ದಪ್ಪ ಆಗ್ತೀವಿ ಅಂತ ಅವ್ರಿಗೆ ಗೊತ್ತು, ತುಂಬ ನಾಲೆಡ್ಜ್ ಇದೆ. ಆ ಊಟ ಕಮ್ಮಿ ತೊಗೊಂಡಾಗ ಯಾವ ಥರ ಎಕ್ಸಸೈಸ್ ಮಾಡಬೇಕು, ಊಟ ಜಾಸ್ತಿ ತೊಗೊಂಡಾಗ ಯಾವ ಥರ ಜಾಸ್ತಿ ಎಕ್ಸಸೈಸ್ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿರ್ತದೆ ಅವ್ರಿಗೆ. ತುಂಬ ನಾಲೆಡ್ಜಬಲ್ ಪರ್ಸನ್. ನೀವೆಲ್ಲ ಬರೀ ಸಿನಿಮಾ ಆಕ್ಟ್ರು ಅಂದ್ಕೊಂಡಿದ್ದೀರಾ. ದರ್ಶನ್ ಅವ್ರ ಬಗ್ಗೆ ನೀವೆಲ್ಲ ಸಿನಿಮಾ ಆಕ್ಟ್ರು ಅಷ್ಟೇ ಗೊತ್ತಿರೋದು ನಿಮಗೆ. ಅವರು ನಿಜವಾಗ್ಲೂ ಒಂದು ಒಳ್ಳೆ ಉತ್ತಮ ಕ್ರೀಡಾಪಟು ಅವರು. ಅವರಿಗೆ ವರ್ಕೌಟ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ, ಅದು ನನಗೆ ಗೊತ್ತು, ನಾನು ತಿಳ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ನಾನು ಸುಂಟರ್ ಗಾಳಿ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಅವ್ರ ಜೊತೆ. ಒಂದು 25 ದಿವಸ ನಾವು ಜೊತೆಲಿರ್ತೀವಿ ಹೈದರಾಬಾದಲ್ಲಿ ರಾಮೋಜಿರಾವ್ ಫಿಲಮ್ ಸಿಟಿಲಿ. ಅವಾಗ ನಾವು ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡಿದ್ದೀವಿ. ಸೊ ಆವಾಗಲೇ ನನಗೆ ಗೊತ್ತಿತ್ತು ಅವರು ಡೈಲಿ 3 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ರು. ಅವರು ಯಾವ ಥರ ಅಂದರೆ, ಅವರು ಊಟ ಬೇಕಾದ್ರೆ ಬಿಡ್ತಾರೆ, ಫ್ರೆಂಡ್ಸ್ನ ಬಿಡ್ತಾರೆ, ಅವ್ರ ಹವ್ಯಾಸಗಳನ್ನ ಬಿಡ್ತಾರೆ, ಶೂಟಿಂಗ್ನ ಬೇಕಾದ್ರೆ ಬಿಟ್ಬಿಡ್ತಾರೆ. ಆದರೆ ವರ್ಕೌಟ್ನ ಅವರು ತಪ್ಪಿಸಲ್ಲ ಅವರು.
ಬೆಳಗ್ಗೆ 5:30 ಎದ್ದೇಳ್ತಾರೆ ಶೂಟಿಂಗ್ ಇದ್ದಾಗ, ವರ್ಕೌಟ್ ಮಾಡಿ ಆಮೇಲೆ ತದನಂತರ ಫ್ರೆಂಡ್ಶಿಪ್. ಇದಿಷ್ಟು ಜಿಮ್ ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿರುವಂಥ ಗುಡ್ಡ ಕುಸಿತ ಪ್ರಕರಣ. ಇವತ್ತು ಗುಡ್ಡ ಕುಸಿತದಲ್ಲಿ ಯಾರ್ಯಾರು ಗುಡ್ಡದ ಅಡಿ ಸಿಲುಕಿಕೊಂಡಿದ್ದಾರೋ ಅವರ ರಕ್ಷಣೆಗೆ ರೆಸ್ಕ್ಯೂ ಕಾರ್ಯಾಚರಣೆ 12ನೇ ದಿನಕ್ಕೆ ಕಾಲಿಟ್ಟಿದೆ. ಆ ಮಹಾ ದುರಂತದಲ್ಲಿ ಹಲವಾರು ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಕೆಲವರ ಮೃತದೇಹಗಳು ಸಿಕ್ಕಿದೆ, ಇನ್ನು ಕೆಲವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಆರ್ಮಿ ಕೂಡ ರೆಸ್ಕ್ಯೂ ಆಪರೇಷನಲ್ಲಿ ಭಾಗಿಯಾಗಿದೆ. ಕಾರವಾರದ ಶಿರೂರು ಬಳಿ ಮಹಾ ದುರಂತ ಆಗಿರೋದು, ಕಂಡು ಕೇಳರಿಯದ ದುರಂತ ಶಿರೂರಿನಲ್ಲಾಗಿರೋದು. ನಾಪತ್ತೆ ಆದವರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. 12ನೇ ದಿನಕ್ಕೆ ಕಾಲಿಟ್ಟಿದೆ ಶೋಧ ಕಾರ್ಯಾಚರಣೆ. NDRF, SDRF, ಸೇನೆ ಸೇರಿದಂತೆ ಸ್ಥಳೀಯರು, ಅವರು ಇವರು ಅಂಥೇಳಿ ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿದ್ದಾರೆ. ಇವತ್ತು ಈಶ್ವರ್ ಮಲ್ಪೆ ತಂಡದಿಂದ ಶೋಧ ಕಾರ್ಯವನ್ನು ಮಾಡ್ತಾರೆ. ಒಂದು ಹೆದ್ದಾರಿಯ ಮೇಲೆ ಬಿದ್ದಂಥ ಆ ಮಣ್ಣನ್ನು ತೆರವು ಮಾಡಲಾಗಿದೆ. ಆ ಮಣ್ಣು ತೆರವು ಮಾಡಿದಾಗ ಅಲ್ಲಿ ಯಾವುದೇ ಲಾರಿ, ಮತ್ತೊಂದು ಮಗದೊಂದು ಅಥವಾ ಶರೀರ ಯಾವುದೂ ಸಿಕ್ಕಿಲ್ಲ. ಈಗ ಆ ಮಣ್ಣು 70% ಗಂಗಾವಳಿ ನದಿ ಒಳಗಡೆ ಕುಸಿದಿದೆ ಅನ್ನೋ ಕಾರಣದಿಂದ ಅಲ್ಲಿ ಬೇರೆ ಬೇರೆ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಆದರೆ ಲಾರಿ ಇರೋದ್ರ ಬಗ್ಗೆ ಅಲ್ಲಿ ಮಾಹಿತಿ ಸಿಕ್ಕಿದೆ, ಕೆಲ ಕುರುಹುಗಳು ಸಿಕ್ಕಿದ್ದಾವೆ. ಆದರೆ ಆ ಬಾಡಿ ಇದೆಯಾ, ಯಾರು ಕಾಣೆಯಾಗಿದ್ದಾರೆ, ನಾಪತ್ತೆ ಆಗಿದ್ದಾರೆ, ಅವರ ದೇಹಗಳಿದೆಯಾ ಅನ್ನೋದ್ರ ಬಗ್ಗೆ ಈಗ ಕಾರ್ಯಾಚರಣೆ ನಡೀತಾ ಇದೆ. ಈಶ್ವರ್ ಮಲ್ಪೆ ಸೇರಿದಂತೆ 7 ಜನ ಸಾಹಸಿಗರ ಜೊತೆಯಲ್ಲಿ ಇವತ್ತು ಕಾರ್ಯಾಚರಣೆ ನಡೆಯುತ್ತೆ. ನಾವು ಬೆಳಗಾವಿಯಿಂದ ಪೋರ್ಕ್ಲೈನರ್, ಡ್ರೋನು ಇದೆಲ್ಲ ಬಳಕೆ ಮಾಡಿ ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ. ಟ್ರಕ್ ಏನು ಪತ್ತಿ ಆಯ್ತು, ಬಟ್ ಚಾಲಕ ಅರ್ಜುನನ ಪರಿಸ್ಥಿತಿ ಗೊತ್ತಾಗಲಿಲ್ಲ. ಮತ್ತೆ ನಮ್ಮವರು ಇನ್ನೂ 2 ಮಿಸ್ಸಿಂಗ್ ಆಗಿದ್ದಾರೆ. ಅವರ ಹುಡುಕಾಟ ನಿರಂತರವಾಗಿ ಆಗ್ತಾ ಇದೆ. ಮಳೆಯ ಆರ್ಭಟದ ಮಧ್ಯದಲ್ಲಿ ಕಾರ್ಯಾಚರಣೆ ಮೋಸ್ಟ್ಲಿ ದೊಡ್ಡ ಮಟ್ಟದ ಸವಾಲುಗಳು ಅಂತ ಅನ್ಸುತ್ತೆ. ಮತ್ತೆ ಈಗ ನೀರಿನ ಹರಿವು ಕೂಡ ಗಂಗಾವಳಿ ನದಿಯಲ್ಲಿ ಜಾಸ್ತಿ ಇರೋದ್ರಿಂದ ಆ ನೀರಿನ ಒಳಗಡೆ ಅಥವಾ ನದಿ ಒಳಗಡೆ ಅವರೇನಾದ್ರೂ ಮಣ್ಣಿನಡಿ ಸಿಲುಕಿದ್ರು ಕೂಡ ಅವರನ್ನ ಪತ್ತೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ನಾವು ಈಶ್ವರ ಮಲ್ಪೆ ಅವರ ಬಗ್ಗೆ ನೋಡಿದ್ರೆ, ಇಂಥ ದುರ್ಗಮ ಸ್ಥಿತಿಯಲ್ಲಿ ಅವರು ನೀರಿನ ಅಡಿಯಲ್ಲಿ ಅಥವಾ ನೀರಿನಲ್ಲಿ ಸಿಲುಕಿರೋರನ್ನ ಅವರ ದೇಹವನ್ನು ಹೊರಗಡೆ ತಂದಂತ ಹಲವಾರು ಹಿಸ್ಟ್ರಿಗಳಿದಾವೆ. ಬಹುಶಃ ಅವರೆಲ್ಲ ಎಂಟ್ರಿ ಆಗಿರೋದ್ರಿಂದ ಆದಷ್ಟು ಬೇಗ ಈ ಒಂದು ಆಪರೇಷನ್ಗೆ ಬೇಗ ಇನ್ನಷ್ಟು ಜಾಸ್ತಿ ಆಗ್ಬಹುದು. ಆದಷ್ಟು ಬೇಗ ಅರ್ಜುನ ಸೇರಿದಂತೆ, ಜಗನ್ನಾಥ ಸೇರಿದಂತೆ ಇನ್ನುಳಿದಂತೆ ನಮ್ಮ ಸ್ಥಳೀಯರಿಬ್ಬರು ಏನು ನಾಪತ್ತೆ ಆಗಿದ್ದಾರೆ, ಅವರ ದೇಹ ಆದಷ್ಟು ಬೇಗ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಈಗ ಮೂಡಿಸಿದೆ. ನೀವು ಕೂಡ ಹೋಗಿದ್ರಲ್ಲ ಆ ಭಾಗಕ್ಕೆ, ಸಹಜವಾಗಿ ನಮಗೊಂದು ಕುತೂಹಲ, ನಾವು ಆ ಕಡೆ ನೋಡಿರಲ್ಲ ಪರಿಸ್ಥಿತಿ ಹೇಗೋ. ಈ ಮಳೆ ಬಂದಾಗ ಕೃತಕ ನೆರೆ ಸೃಷ್ಟಿ ಆಗುತ್ತೆ, ಮಳೆ ಬಂದಾಗ ಹುಷಾರಾಗಿರಿ, ಬೇರೆ ಕಡೆ ಶಿಫ್ಟ್ ಆಗ್ಬಿಡಿ ಅಪಾಯದ ಅಂಚಿದ್ರೆ ಅಂತ. ಬಟ್ ಇಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ, ಆ ರೀತಿ ಅಪಾಯದ ಅಂಚು ನಾವು ಶಿಫ್ಟ್ ಆಗ್ಬೇಕಿತ್ತು ಅನ್ನೋಂಥ ಪರಿಸ್ಥಿತಿ ಇತ್ತ? ಯಾರಿಗೂ ಗೊತ್ತಿಲ್ಲದೆ ಗುಡ್ಡ ಕುಸಿತ, ಗಂಗಾವಳಿ ನದಿಯ ರಭಸ ಹೆಚ್ಚಾಗುತ್ತೆ, ಅಕ್ಕಪಕ್ಕ ಇದ್ದಂತ ಮನೆ ಸರ್ವನಾಶ ಆಗಿ ಹೋಗುತ್ತೆ, ಅನೇಕರು ಜೀವ ಕಳೆದುಕೊಂಡ್ರು, ಜೀವನ ಕಳೆದುಕೊಂಡಿದ್ದಾರೆ. ಸೊ ಹೇಗೆ ಅಲ್ಲಿನ ಪರಿಸ್ಥಿತಿ ಅಂತ? ಖಂಡಿತ. ಈಗ ಉತ್ತರ ಕನ್ನಡ ಅಂತ ಹೇಳಿದ್ರೆ ಆ ಕಡೆಯಲ್ಲಿ ದಾಂಡೇಲಿ ಸೇರಿದಂತೆ ಡೀಪ್ ಫಾರೆಸ್ಟ್ಗಳಿದ್ದಾವೆ. ಕರ್ನಾಟಕದ ಅತ್ಯಂತ ಹೆಚ್ಚು ದಟ್ಟ ಅರಣ್ಯಗಳು ಆ ಭಾಗದಲ್ಲಿ ಇದ್ದಾವೆ. ಅಲ್ಲಿನ ಜನ ಅಲ್ಲಿನ ಪ್ರಕೃತಿಗೆ ಅಥವಾ ಅಲ್ಲಿನ ಪರಿಸರಕ್ಕೆ ಒಗ್ಗಿಕೊಂಡಿರ್ತಾರೆ. ಇಂಥದ್ದೊಂದು ದುರಂತ ಅವ್ರ ಹಿಂದೆ ಕೇಳಿಲ್ಲ, ಮುಂದಾಗತ್ತೆ ಅನ್ನುವ ಅರಿವು ಕೂಡ ಅವ್ರಿಗೆ ಇರೋದಿಲ್ಲ. ಆ ಪರಿಸರಕ್ಕೆ ಒಗ್ಗಿಕೊಂಡು ಅವರ ಜೀವನವು ಆಸ್ ಯೂಶುವಲ್ ಹಂಗಿರುತ್ತೆ. ಆದ್ರೆ ಇಂಥದ್ದೊಂದು ದುರಂತ ನಾವು ನೋಡಿದ್ವಿ. ಆ ಹೆದ್ದಾರಿಗಳಲ್ಲಿರುವಂತ ಗುಡ್ಡಗಳನ್ನ ಅರ್ಧಕ್ಕರ್ಧ ಕಟ್ ಮಾಡಿ ಅಥವಾ ಡ್ರಿಲ್ ಮಗದೊಂದರಿಂದಾಗಿ ಅಡಿಯ ಮಣ್ಣು ಕುಸಿತ ಆಗಿದ್ದು ಅಥವಾ ಸಡಿಲ್ ಆಗಿರೋದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಇಂಥದ್ದೊಂದು ದುರಂತ ಆಗುತ್ತೆ ಅಥವಾ ಈ ಭೀಕರ ಮರೆ ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲವೂ ಕೂಡ. ಓಕೆ, ಈಶ್ವರ್ ಮಲ್ಪೆ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶೇಷಗಿರಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದಂಥ ಗುಡ್ಡ ಕುಸಿತದ ದುರಂತ ನಡೆದು ಈಗ 12 ದಿನಗಳು ಕಳೆದಿದೆ. ಈಗಾಗಲೇ ರಕ್ಷಣಾ ತಂಡಗಳಾದ SDRF, NDRF, ಆರ್ಮಿ ಮತ್ತು ನೇವಿ ತಂಡಗಳ ಒಂದು ಸದಸ್ಯರು ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಇವತ್ತು ಬಹಳ ಪ್ರಮುಖವಾಗಿ ಸಾಹಸಿ ಒಂದು ಪ್ರವೃತ್ತಿಯುಳ್ಳಂತಹ ಈಶ್ವರ್ ಮಲ್ಪೆ ಅವರ ತಂಡದವನ್ನು ಕೋರಿರುವುದರಿಂದ ಇವತ್ತು ಆ ತಂಡ ಕೂಡ ಅಂಕೋಲಕ್ಕೆ ಆಗಮಿಸಿದೆ. ನೋಡ್ತಾ ಇರ್ಬೋದು, ತಂಡದ ಎಲ್ಲ ಸದಸ್ಯರು ಕೂಡ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಿವಿಧ ಸಂದರ್ಭಗಳಲ್ಲಿ ದುರ್ಘಟನೆ ಆದ ಸಂದರ್ಭದಲ್ಲಿ ಈ ತಂಡ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಗಳನ್ನು ಮಾಡಿತ್ತು. ಅದೇ ರೀತಿ ಕೂಡ ಹಲವು ಮೃತದೇಹಗಳನ್ನು ಅಡಿಯಲ್ಲಿ
ಅಂದರೆ 100 ಅಡಿಯಲ್ಲಿ ಆಳದಿಂದ ಎತ್ತುವುದರ ಮೂಲಕ ಒಂದು ರೀತಿಯ ಗಮನ ಕೂಡ ಸೆಳೆದಿತ್ತು. ಈ ತಂಡ ಕೂಡ ಇವತ್ತು ಅಂಕೋಲಕ್ಕೆ ಆಗಮಿಸಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇವತ್ತು ಈಗ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಗೆ ಈ ತಂಡ ಕೂಡ ಇಳಿಯುತ್ತೆ. ಜಿಲ್ಲಾಡಳಿತ ಈ ಒಂದು ತಂಡದ ಒಂದು ನೆರವು ಕೋರಿದ್ರಿಂದ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ತಂಡದ ಪ್ರಮುಖರನ್ನೇ ಮಾತಾಡಿಸೋಣ. ಈಶ್ವರ್ ಮಲ್ಪೆ ಅವರು ಭಾಳ ಹೆಸರು ಮಾಡಿದಂಥವ್ರು, ಅವರು ನಮ್ಮ ಜೊತೆಗಿದ್ದಾರೆ. ರಿಪಬ್ಲಿಕ್ ಜೊತೆಗೆ ಮೊದಲ ಬಾರಿಗೆ ಅವ್ರು ನಮಗೆ ಸಿಕ್ಕಿದ್ದಾರೆ ಈ ಕಾರ್ಯಾಚರಣೆ ವಿಚಾರದಲ್ಲಿ. ಸರ್, ಈಗ ನಮಸ್ಕಾರ. ಈಗ ಇವತ್ತು ಗಂಗಾವಳಿ ನದಿಯಲ್ಲಿ ಈ ರೀತಿ ಒಂದು ದುರಂತ ನಡೆದ 12 ದಿನ ಆಯಿತು. ಇವತ್ತು ತಾವು ತಮ್ಮ ತಂಡ ಕೂಡ ಆಗಮಿಸಿದೆ. ಮೊದಲನೇದಾಗಿ ನೀವು ಘಟನೆ ಬಗ್ಗೆ ಏನು ಹೇಳ್ತೀರಿ? ಇವತ್ತು ನಿನ್ನೆ ನಮಗೆ ಮೇಲಧಿಕಾರಿಗಳೆಲ್ಲ ಫೋನ್ ಮಾಡಿದ್ದಾರೆ. ಈಗ ನಾವು ಇವತ್ತು ರಾತ್ರಿಯೇ ಬಿಟ್ಟಿದ್ದೀವಿ ನಮ್ಮ ತಂಡ. ಸೊ 2-3 ಜನ ಸ್ಕೂಬಾ ಡೈವರ್ ಇದ್ದಾರೆ, ಹಾಗೆ ಟೀಮ್ನಲ್ಲಿ ಎಲ್ಲ ಇದ್ದಾರೆ. ಇಲ್ಲಿ ಬಂದು ನೋಡುವಾಗ ನೀರಿನ ಕರೆಂಟ್ ತುಂಬ ಜಾಸ್ತಿ ಇದೆ. ಆ ಜಾಸ್ತಿ ಅಂದರೆ ನಮಗೆ ಇದೆಲ್ಲ ಮಾಮೂಲಿ, ಯಾಕೆಂದ್ರೆ ತುಂಬ ಕಡೆ ಸಹ ಇಂಥ ವರ್ಕೆಲ್ಲ ಮಾಡಿದ್ದೀವಿ. ಅದರಿಂದ ನಾವು ಈಗ ಅಲ್ಲಿ ಹ್ಯಾಂಗರ್ ಹಾಕಿ 2-3 ಹ್ಯಾಂಗರ್ ಹಾಕಿ ನೀರು ಆಳದಲ್ಲಿ ಎಲ್ಲಿ ಪಾಯಿಂಟ್ ಕೊಟ್ಟಿದ್ರೆ ಆ ಪಾಯಿಂಟನ್ನು ನಾವು ಕಂಡುಹಿಡಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀನಿ. ಇದಕ್ಕೆ ನಮ್ಮ ಎಲ್ಲ ಜನತೆಯ ಆಶೀರ್ವಾದ ಒಂದು ಇದೆ ಅಂತ ನಾನು ಖಂಡಿತವಾಗಿ ಬಯಸ್ತೀನಿ. ಈಗಾಗಲೇ ಆರ್ಮಿ ಅವರ ಒಂದು ಮೇಜರ್ ಜನರಲ್ ಅವರು ಕೂಡ ಇಂದ್ರಬಾಲನ್ ಅವರ ಒಂದು ಉಸ್ತುವಾರಿಯಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಗುರುತು ಮಾಡಿದ್ದಾರೆ. ಆ ಪಾಯಿಂಟ್ಗಳು ಕೂಡ ತಮಗೆ ಕೊಡ್ತಾರೆ. ಭಾಳ ಆಳವಾದ ಅಂದರೆ ಆಳದಿಂದ ಸುಮಾರು 40 ಅಡಿ ಆಳದವರೆಗೆ ಕಲ್ಲು ಮಣ್ಣುಗಳು ಸೇರಿದೆ, ವಾಹನಗಳು ಕೂಡ ಸೇರಿಕೊಂಡಿದೆ. ಹೀಗಾಗಿ ಒಂದು ಕಾರ್ಯಾಚರಣೆ ತುಂಬ ಕಠಿಣ ಕೂಡ ಆಗಿರುವಂಥದ್ದು.